ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಾ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಶುಕ್ರವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋ. ಮರದ ಹತ್ರ ಏನೇನೆಲ್ಲ ಆಗುತ್ತೆ ಅದನ್ನು ವೀಡಿಯೋ ಮಾಡಿದ್ದೀನಿ, ಬನ್ನಿ ನೋಡೋಣ. ಏನೇನೆಲ್ಲ ಆಗುತ್ತೆ ಅಂತ ಅಂದರೆ, ಇಲ್ಲಿಂದ ನಾವು ಪಾನಕದ ಗಾಡಿ ಅಂತ ಮಾಡ್ತೀವಿ ಟ್ಯಾಕ್ಟ್ರಲ್ಲಿ. ಎಲ್ಲರೂ ಸ್ವಲ್ಪ ಸ್ವಲ್ಪ ಬೆಲ್ಲನ ತಂದು ಕೊಡ್ತಾರೆ. ನಮ್ಮದು ಸ್ವಲ್ಪ ದೇವರಿಗೆ ಮುಟ್ಲಿ ಅಂತ ಅದನ್ನು ನೀರಿನ ಹಂಡೆ ಇರುತ್ತಲ್ಲ, ಹಾಗೆ ತಾಮ್ರದ ಹಂಡೆ ಅಂತ ಬೆಲ್ಲ ಮತ್ತು ನೀರು ಹಾಕಿ ಸ್ನಾನ ಮಾಡಿ ಅದನ್ನೆಲ್ಲ ಮಾಡಬೇಕಾಗತ್ತೆ. ಸ್ನಾನ ಮಾಡಿ ಅದನ್ನೆಲ್ಲ ಮಾಡಿ ಮತ್ತೆ ಪೂಜೆ ಮಾಡಿ ಟ್ಯಾಕ್ಟ್ರಿ ಮೇಲೆ ಇಟ್ಕೊಂಡು ಹೋಗ್ತಾರೆ. ಮುಂಚೆಲ್ಲ ಎತ್ತಿನ ಗಾಡಿ ಅಂತ ಇರ್ತಾಯಿತ್ತು. ಇವಾಗ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಟ್ಯಾಕ್ಟ್ರಿ ಬಂದಿರೋದ್ರಿಂದ ಟ್ಯಾಕ್ಟ್ರಿ ಮೇಲೆ ಇಟ್ಕೊಂಡು ಯಾವ ಜನ ಎಲ್ಲ ನಡ್ಕೊಂಡು ಬರೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ಟ್ಯಾಕ್ಟ್ರಿ ಮೇಲೇ ಹತ್ಕೊಂಡು ಬರ್ತಾರೆ. ಮತ್ತು ಇನ್ನು ಅಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಅಂದರೆ, ಫಸ್ಟು ಅಕ್ಕಿ ರಾಶಿ, ಅದು ಅಕ್ಕಿ ಅಂತೀನಿ ಸಾರಿ, ಮಂಡಕ್ಕಿ ರಾಶಿನ ಹಾಕ್ತಾರೆ. ಮಂಡಕ್ಕಿ, ಬಾಳೆಹಣ್ಣು, ಬೆಲ್ಲ ಎಲ್ಲ ಅದನ್ನು ಹಾಕ್ತಾರೆ. ಎಲ್ಲದನ್ನು ಹಾಕಿ ದೇವರಿಗೆ ಪೂಜೆನ ಮಾಡಿ ಎಲ್ಲರೂ ದೇವ್ರ ದರ್ಶನ ಮಾಡಾದಮೇಲೆ ಕೋಣ ಅನ್ನೋದು ಇರುತ್ತಲ್ವ, ಕೋಣನ ಕಡ್ದು ಕುರಿ ಯಾರ್ಯಾರು ಅಲ್ಲಿಗೆ ತಂದಿರ್ತಾರೋ, ನಾವು ದೇವ್ರ ಮುಂದೆನೇ ಕಡಿಬೇಕು ಅಂತ ಅವ್ರು ಮಾತ್ರ ದೇವ್ರ ಮುಂದೆ ಎಲ್ಲ ಕಡ್ದು, ಇನ್ನು ಮಿಕ್ಕಿದವರು ಮನೆಯಲ್ಲೇ ತೀರ್ಥ ಎಲ್ಲ ತಂದು ಮನೆಯಲ್ಲೇ ಹಾಕಿ ಕೊಯ್ತಾರೆ. ಹಾಗೆ ಆಮೇಲೆ ಸಂಜೆ ಆದಮೇಲೆ ಪೂಜೆನ ಮಾಡ್ತಾರೆ. ಪೂಜೆ ಮಾಡಿ ಎಡೆ ಇಡ್ತಾರೆ. ಅದು ಅಷ್ಟೇ ಪ್ರೋಸೆಸ್ಸು. ನನಗೆ ತುಂಬಾ ಆಸೆ ಇತ್ತು ಹೋಗಬೇಕು ಮರದ ಹತ್ರ ಅಂತ. ಅದು ಸ್ವಲ್ಪ ಆಗಲಿಲ್ಲ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂದಿರೋದ್ರಿಂದ, ಪೀರಿಯಡ್ಸ್ ಬಂದಿರೋದ್ರಿಂದ ಆಗಲಿಲ್ಲ ಹೋಗೋದಕ್ಕೆ. ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡೋಕ್ಕಾಗಲಿಲ್ಲ. ವೀಡಿಯೋ ಮಾಡಿದರೆ ನಿಮಗೂ ಎಲ್ಲ ಖುಷಿ ಆಗ್ತಾಯಿತ್ತು. ಅದನ್ನು ನೋಡಿ ನಿಮ್ಮೂರಲ್ಲಿ ಯಾವ್ಯಾವ ಥರ ಹಬ್ಬ ಮಾಡ್ತಾರೆ ಅನ್ನೋದನ್ನು ಸಹ ಕಮೆಂಟ್ ಮಾಡಿ. ನನಗೂ ತಿಳ್ಕೊಳೋದು ಕ್ಯೂರಿಯಾಸಿಟಿ ಇದೆ. ಎಲ್ಲೆಲ್ಲಿ ಯಾವ್ಯಾವ ಥರ ಹಬ್ಬ ಮಾಡ್ತಾರೆ ಅನ್ನೋದು. ನಮ್ಮೂರಲ್ಲಿ ಈ ಥರ ಹಬ್ಬ ಮಾಡ್ತಾರೆ. ಮತ್ತು ಇನ್ನೇನು ಇಲ್ಲ ಹೇಳಬೇಕು ಅಂತ ಅಂದರೆ, ಸ್ವಲ್ಪ ನಾವು ಏನೇನು ಸಾಂಬಾರು ಅದೆಲ್ಲ ಮಾಡಿದ್ವಿ ಅದನ್ನು ವೀಡಿಯೋನ ಅಟ್ಯಾಚ್ ಮಾಡಿದ್ದೀನಿ. ಇದಕ್ಕೆ ನೋಡ್ಕೊಂಡು ಬನ್ನಿ. ನಮ್ಮ ಅಜ್ಜಿ ಬಿಡಿಸಿರೋದು ಅಲ್ಲ ನಜ್ಜಿ. ನಾವು ಮಟನ್ ಸಾಂಬಾರು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ನಮ್ಮಮ್ಮ ಆಗಿರಲಿಲ್ವಲ್ಲ, ಅದಕ್ಕೋಸ್ಕರ ಮಟನ್ ಏನು ನೈವೇದ್ಯಕ್ಕೆ ಇಡೋದು ಬೇಡ ಅಂತ ಚಿಕನ್ ಮಾತ್ರ ನಮ್ಮ ಅಜ್ಜಿ ಮಾಡಿದ್ದಾರೆ. ನೋಡಿ, ಇದೇ ಮಟನ್ ಸಾಂಬಾರು. ಥ್ಯಾಂಕ್ ಯು ಫಾರ್ ವಾಚಿಂಗ್.